ನಮಸ್ಕಾರ ವೀಕ್ಷಕರೇ. ನೋಡಿ, ಭ್ರಷ್ಟಾಚಾರ ನಿರ್ಮೂಲನಾ ದಳ ರಾಯಬಾಗ ತಾಲೂಕಿನ ಚಿಂಚಲಿಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾದಂಥ MG ಪೂಜಾರಿ ಮತ್ತು ಅಲ್ಲಿಯ ದ್ವಿತೀಯ ದರ್ಜೆ ಸಹಾಯಕರಾದಂಥ ಮಾರುತಿ ಗಾಡಿ ವಾಡ್ರರ್ ಇವರಿಬ್ಬರೂ ಕೂಡಿ ಒಂದು ಟೆಂಡರ್ ಪಾಸ್ ಮಾಡಲಿಕ್ಕೆ 25,000 ರೂಪಾಯಿ ಲಂಚ ತೆಗೆದುಕೊಳ್ಳುವಾಗ ಬೆಳಗಾವಿಯ ACB ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಅವರನ್ನು ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಇದೊಂದು ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣ ಮುಖ್ಯಾಧಿಕಾರಿಯ ಒಂದು ವಿಶೇಷ ಸುದ್ದಿ. ನೋಡಿ ವೀಕ್ಷಕರೇ, ಯಾವ ರೀತಿ ಪಟ್ಟಣ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ. ಇಲ್ಲಿ ಟಾಪ್ ಮೋಸ್ಟ್ದಿಂದ ಜಿಲ್ಲಾಧಿಕಾರಿ ಕಚೇರಿಯ ಕೆಳಗಡೆ ಇರುವಂಥ ಅಲ್ಲಿ ಒಂದು ಕಾರ್ಯನಿರ್ವಹಿಸುವಂಥ ಕಾರ್ಯನಿರ್ವಾಹಕ, ಸಹಾಯ ನಿರ್ವಾಹಕ, ಅಭಿಯಂತರರು ಇದ್ದಾರೆ. ಇದು ಒಂದು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಇದು ಎಲ್ಲ ದೊಡ್ಡ ಲಂಚಾವತಾರ. ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಇಲ್ಲಿ ಬಿಡುಗಡೆ ಆಗುತ್ತೆ. ಆದರೆ ಚಿಂಚಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ MG ಪೂಜಾರಿ 25,000 ರೂಪಾಯಿ ಬೇಡಿಕೆ ಇಟ್ಟಾಗ ಅವರು ಸಂಬಂಧಪಟ್ಟ ACB ಮುಖ್ಯಾಧಿಕಾರಿಗಳಿಗೆ ದೂರನ್ನು ಕೊಟ್ಟಾಗ ರೆಡ್ ಹ್ಯಾಂಡ್ ಆಗಿ 25,000 ರೂಪಾಯಿ ಸಮೇತ ಒಪ್ಕೊಂಡು ಅವರನ್ನು ರೆಡ್ ಹ್ಯಾಂಡ್ ಹಿಡಿದಿದ್ದು ತಾವು ಕೇಳಬಹುದು, ನೋಡಬಹುದು ವೀಕ್ಷಕರೇ. ಇದು ಜಾಗೃತ ಬಲೆ ಭ್ರಷ್ಟಾಚಾರ ನಿರ್ಮೂಲನಾ ದಳ ಬೆಳಗಾವಿ ಈ ರೀತಿ ಪದೇ ಪದೇ ದಿನಕ್ಕೆ ಒಂದೊಂದು ಕಚೇರಿ ಅಡ್ಡಾಡಿದರೆ ದಿನಕ್ಕೆ 10 ತಿಮಿಂಗಿಲು ಬೀಳುವ ಪ್ರಸಂಗ ಇದೆ. ಅದನ್ನು ವರಿಷ್ಠ ಅಧಿಕಾರಿಗಳಾದಂಥ ಭ್ರಷ್ಟಾಚಾರ ನಿರ್ಮೂಲನಾ ದಳ ಕಾರ್ಯನಿರ್ವಹಿಸಬೇಕು. ಇದೇ ನಮ್ಮ ನಂಬರ್ 1 ಚಾನಲ್. ಯಾಕೆಂದರೆ ಬಡ ಜನರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಲಂಚಕ್ಕೆ ಕೈ ಒಡ್ಡುತ್ತಿರುವ ಪಟ್ಟಣ ಪಂಚಾಯಿತಿಗಳ ಹೆಗ್ಗಣಗಳ ಕತೆ ಮುಂದಿನ ಎಪಿಸೋಡ್ದಲ್ಲಿ ಬರ್ತೀನಿ. ಈಗಾಗಲೇ ಸುದ್ದಿ ಸಂಗ್ರಹ ಮಾಡ್ತಾ ಇದ್ದೀವಿ ನಾವು. ಇನ್ನು ಕೆಲವೇ ಅವಕಾಶ ಇದ್ದ ಕಾರಣ ಮುಂದೆ ಅದೊಂದು ಎಪಿಸೋಡ್ದಲ್ಲಿ ಬರ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.